ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಲಿ ನಾನು 2 ಸ್ಪೆಷಲ್ ಪಾರ್ಟ್ಸ್ ಆಫ್ ಮೈ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ತೀನಿ. ಫಸ್ಟ್ ಒನ್ ಬಂದು ಪ್ರಿನೇಟಲ್ ಮಸಾಜ್, ಮತ್ತು ಸೆಕೆಂಡ್ ಒನ್ ನಾವು ಹೆಲ್ದಿ ಡ್ರೈ ಫ್ರೂಟ್ ಲಡ್ಡುನ ಮನೆಯಲ್ಲೇ ಟ್ರೈ ಮಾಡಿದ್ವಿ, ಅದ್ರದ್ದು ರೆಸಿಪಿ. ಪ್ರಿನೇಟಲ್ ಕೇರ್ ಬಗ್ಗೆ ಟ್ರೈನ್ ಆಗಿರೋ ಥೆರಪಿಸ್ಟ್ನ ಹತ್ರನೇ ನಾನು ಮಸಾಜಿಗೆ ಹೋಗ್ತಾ ಇರೋದು. ನೀವು ಯಾರಾದರೂ ಹೋಗಬೇಕು ಅಂತ ಅಂದರೆ ನಿಮ್ಮ ಡಾಕ್ಟರ್ ರೆಕಮೆಂಡೇಶನ್ ಮೇಲೇ ನೀವು ಪ್ರೊಸೀಡ್ ಆಗಿ, ಸುಮ್ಮನೆ ಯಾರ ಹತ್ರನೂ ಹೋಗ್ಬಿಟ್ಟು ನೀವು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಇಟ್ಸ್ ನಾಟ್ ರೆಕಮೆಂಡೆಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನಾನು ಇವಾಗ ಕೌಂಟರ್ ಹತ್ರ ಬಂದಿದ್ದೀನಿ. ಅಲ್ಲೊಂದು ಫಾರ್ಮ್ ಕೊಟ್ಟರು ನನಗೆ ಫಿಲ್ ಮಾಡೋಕ್ಕೆ, ವಿಚ್ ಇನ್ಕ್ಲೂಡ್ಸ್ ಏನೆಲ್ಲ ಪೇಯ್ನ್ ಇದೆ, ಮತ್ತು ಪ್ರೆಗ್ನೆನ್ಸಿದು ಏನಾದ್ರು ಕನ್ಸರ್ನ್ಸ್ ಇದೆಯಾ, ಅಥವಾ ಬೇರೆ ಏನಾದರೂ ಡಿಸ್ಕಂಫರ್ಟ್ ಫೀಲ್ ಆಗುತ್ತಾ, ಏನಾದರೂ ಇದ್ರೆ ಐ ಕ್ಯಾನ್ ಫಿಲ್ ಇನ್ ದೇರ್. ಅದಾದಮೇಲೆ ದೇ ವಾಕ್ಡ್ ಮೀ ಇನ್ ಟು ದ ಮಸಾಜ್ ಏರಿಯಾ. ಅಭಿ ಈಚೆನೇ ವೆಯ್ಟ್ ಮಾಡ್ತಾ ಇದ್ರು ನನಗೆ, ನಾನು ಮಸಾಜ್ ಮುಗಿಸ್ಕೊಂಡು ಹೋಗೋವರೆಗೂ. ಪ್ರಿನೇಟಲ್ ಮಸಾಜ್ ಸೆಟಪ್ ರೆಗ್ಯುಲರ್ ಮಸಾಜ್ ಸೆಟಪ್ಗಿಂತ ಸ್ವಲ್ಪ ಯುನೀಕ್ ಆಗಿದೆ. ಇಲ್ಲಿ ಪ್ರೆಗ್ನೆನ್ಸಿ ಪಿಲ್ಲೋ ಯೂಸ್ ಮಾಡ್ತಾರೆ, ಸೊ ದಟ್ ವೆನ್ ವಿ ಲೈ ಡೌನ್ ಪ್ರಾಪರ್ ಪಾಶ್ಚರಲ್ಲಿ ವಿ ಕ್ಯಾನ್ ಸ್ಲೀಪ್ ಕಂಫರ್ಟಬಲಿ ಅಂತ ಹೇಳ್ಕೊಂಡು, ಮತ್ತು ಬೇಬಿ ಬಂಪ್ಗೆ ಏನು ಪ್ರೆಷರ್ ಬೀಳಬಾರ್ದಂತ. ಇಲ್ಲಿ ವಾರ್ಮ್ ಸ್ಟೋನ್ಸ್ ಮತ್ತು ಸಾಲ್ಟ್ ಥೆರಪಿ ಕೂಡ ಯೂಸ್ ಮಾಡಿದ್ರು, ವಿಚ್ ವಾಸ್ ಸೋ ರಿಲ್ಯಾಕ್ಸಿಂಗ್. ಅದ್ರ ಜೊತೆಗೆ ಹಾಟ್ ಟವಲ್ಸ್ ಕೂಡ ಇತ್ತು. ತುಂಬಾ ಕಾಸಿಯಾಗಿ ಮತ್ತು ಸ್ವಲ್ಪ ಸ್ಪಾ ಥರ ನನಗೆ ಫೀಲ್ ಆಯಿತು ಇದೆಲ್ಲ ಯೂಸ್ ಮಾಡ್ಕೊಂಡು ಅವ್ರು ಮಸಾಜ್ ಮಾಡಿದ್ರಿಂದ. ಲೈಟ್ ಪ್ರೆಷರ್ ಇರುತ್ತೆ, ಮತ್ತು ಬ್ಯಾಕ್ ಪೇನ್ ಇದ್ದರೆ ರೆಡ್ಯೂಸ್ ಆಗುತ್ತೆ, ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಮತ್ತು ನಮ್ಮ ಮೈಂಡ್ ಕೂಡ ತುಂಬಾ ಕಾಮ್ ಆಗಿರುತ್ತೆ. ಸೆಷನ್ ವಾಸ್ ಮ್ಯಾಜಿಕಲ್. ನನಗೆ ಲೋವರ್ ಬ್ಯಾಕ್ ಪೇನ್ ಇರೋದು ಲೈಟ್ ಆಯಿತು, ಆ್ಯಂಡ್ ಆಲ್ಸೋ ನನಗೆ ಇಷ್ಟು ದಿನ ಇದ್ದಿದ್ದು ಸ್ಟ್ರೆಸ್ ಎಲ್ಲ ಮೆಲ್ಟ್ ಆಯಿತು ಅಂತ ಅನಿಸ್ತಾ ಇದೆ. ಸೊ ಐ ಆಮ್ ರೆಡಿ ಟು ಸ್ಟೆಪ್ ಇನ್ ಟು ನೆಕ್ಸ್ಟ್ ವೀಕ್ ಆಫ್ ಪ್ರೆಗ್ನೆನ್ಸಿ. ಇನ್ನೇನು ನಂದು ಡ್ಯೂ ಡೇಟ್ ಹತ್ರ ಬರ್ತಾ ಇದೆ. ಐ ವಾಕ್ಡ್ ಔಟ್ ಆಫ್ ದ ಮಸಾಜ್ ಸೆಂಟರ್. ತುಂಬ ರಿಲ್ಯಾಕ್ಸ್ಡ್ ಆಗಿತ್ತು ಬಾಡಿ ಮೈಂಡ್ ಎಲ್ಲ. ಸೊ ಬರೀ ಬೇಬಿಗೆ ಮಾತ್ರ ನಾವು ಕೇರ್ ಮಾಡಬೇಕಾಗಿಲ್ಲ, ಮಾಮ್ಸ್ ಟು ಬಿನೂ ಡಿಸರ್ವ್ ಮೋರ್ ಟು ಹ್ಯಾವ್ ದಿಸ್ ಸಚ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್. ಇವಾಗ ಡ್ರೈ ಫ್ರೂಟ್ಸ್ ಲಡ್ಡುದು ರೆಸಿಪಿ ನೋಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ ಅಂತ ತೋರಿಸ್ತೀನಿ. ಪಿಸ್ತಾ, ವಾಲ್ನಟ್, ಆಲ್ಮಂಡ್ಸ್, ರಾಸ್ಬೆರಿ ಡ್ರೈಡ್, ಮಖಾನ್, ಸ್ವಲ್ಪ ಓಟ್ಸ್ ಕೂಡ ಆ್ಯಡ್ ಮಾಡಿದ್ದೆ. ಇದು ಡೇಟ್ಸ್, ಡ್ರೈ ಡೇಟ್ಸು ಯೂಸ್ ಮಾಡ್ಬೋದು. ಪೀನಟ್ ಮತ್ತು 2 ಥರ ಸೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಪಂಪ್ಕಿನ್ ಮತ್ತು ಮೆಲನ್ ಸೀಡ್ಸ್, ಮತ್ತು ರೇಸಿನ್ಸ್ ಆ್ಯಡ್ ಮಾಡಿದ್ದೆ. ಸೊ ಇದನ್ನೆಲ್ಲ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಬಿಟ್ಟು ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೇಕನ್ನೋದಿದ್ರು ಅದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಷ್ಟು ಆ್ಯಡ್ ಮಾಡಿದ್ದೆ. ಇದೆಲ್ಲ ಇವಾಗ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಕೋಕೋನಟ್ ಆ್ಯಡ್ ಮಾಡಿದೆ. ಕೋಕೋನಟ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಬೋದು ಅಂತ, ಯಾಕಂದ್ರೆ ನನಗೆ ಕೋಕೋನಟ್ ಫ್ಲೇವರ್ ತುಂಬ ಇಷ್ಟ. ಇವಾಗ ಡ್ರೈ ರೋಸ್ಟ್ ಮಾಡಿದ್ದನ್ನೆಲ್ಲ ಪೌಡರ್ ಮಾಡಿಕೊಂಡು ನಾನು ಇವಾಗ ಸ್ವಲ್ಪ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ, ದಪ್ಪದಿರೋದೆಲ್ಲ ಮತ್ತೆ ಮಿಕ್ಸಿ ಮಾಡಲಿಕ್ಕೆ. ಪೌಡರ್ ಆದಮೇಲೆ ನಾನು ಡೇಟ್ಸ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಹಸಿ ಆಗಬಾರ್ದು ಮಿಕ್ಸಿ ಅಂತೇಳಿ. ಸೊ ನಂತರ ಸ್ವಲ್ಪ ಗೀ ಹಾಕ್ಕೊಂಡು ಈ ಡೇಟ್ಸ್ ಪೇಸ್ಟ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಆಗಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಡೇಟ್ಸೇ ಸಾಕು, ಸ್ವೀಟ್ನೆಸ್ ಚೆನ್ನಾಗಿ ಕೊಡುತ್ತೆ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ನಿಮ್ಮ ಕೈಯಲ್ಲಿ ಹಿಡಿಯೋಕ್ಕಾಗಷ್ಟು ಬಿಸಿಯಲ್ಲಿ ಇರುವಾಗಲೇ ನಾವು ಬಾಲ್ಸ್ ಮಾಡ್ತಾ ಅಂದರೆ ಉಂಡೆ ಕಟ್ತಾ ಹೋದರೆ ಗಟ್ಟಿಯಾಗಿ ನಿಲ್ಲುತ್ತೆ. ಡೇಟ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇವಾಗ ನಾನು ಇಬ್ಬರು ಸೇರಿಕೊಂಡು ಈ ಥರ ಉಂಡೆ ಮಾಡ್ತಾ ಹೋದ್ವಿ. ಇದನ್ನು ನಾನು ಡೈಲಿ ಸ್ನ್ಯಾಕ್ಸ್ ಥರ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಬೇರೆ ಏನೋ ಅನ್ಹೆಲ್ದಿ ಎಲ್ಲ ತಿನ್ನೋದು ಬದಲು ಚಿಪ್ಸ್ ಆ ಥರ ಎಲ್ಲ ಅಂತ ಹೇಳ್ಕೊಂಡು ನಾನು ಇದನ್ನು ಮಾಡ್ಕೊಂಡಿದ್ದೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.